ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ಗೌರವಂತ ಜಿಲ್ಲಾಧ್ಯಕ್ಷರಿಗೆ, ಗೌರವಂತ ವಿಧಾನ ಪರಿಷತ್ತಿನ ಸದಸ್ಯರಂತ ಸನ್ಮಾನಿಸಿದ ರುದ್ರೇಗೌಡರವರಿಗೆ, ರಾಜ್ಯ ಮಟ್ಟದ ಕಾಂಗ್ರೆಸ್ ಸರ್ಕಾರದ 5ನೇ ಗ್ಯಾರಂಟಿಯ ಒಂದು ಕಾರ್ಯಕ್ರಮ, ಯುವ ನಿಧಿ ಕಾರ್ಯಕ್ರಮ ನಿನ್ನೆ ಶಿವಮೊಗ್ಗದಲ್ಲಿ ನೆರವೇರಿತು. ನಿನ್ನೆ ಬೆಳಗ್ಗೆನೆ ನಮ್ಮ ಪಕ್ಷದ ಕಡೆಯಿಂದ ನಮ್ಮ ಜಿಲ್ಲೆಯ ಎಲ್ಲ ಗೌರವಿತ ನಾಯಕರ ಒಂದು ನೇತೃತ್ವದ ಪತ್ರಿಕಾಗೋಷ್ಠಿಯನ್ನ ತಮ್ಮ ಮುಖಾಂತರ ನಮ್ಮ ಮನದಾಳದ ಮಾತನ್ನ ರಾಜ್ಯದ ಜನರಿಗೆ ತಿಳಿಸ್ಬೇಕು ಅಂತ ಹೇಳಿ ಚಿಂತನೆ ಮಾಡಿ ಮತ್ತೊಮ್ಮೆ ನಮ್ಮ ಮಲೆನಾಡು ಭಾಗಕ್ಕೆ ಮೊದಲೇ ಬಾರಿಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸರ್ಕಾರ ಬರ್ತಿರುವಂತ ಸಂದರ್ಭದಲ್ಲಿ ಅವರಿಗೆ ಮುಜುಗರ ಮಾಡೋದು ಬೇಡ, ಕಾರ್ಯಕ್ರಮ ಆದ್ಮೇಲೆ ತಮ್ಮ ಮುಖಾಂತರ ರಾಜ್ಯದ ಜನರ ಮಧ್ಯೆ ಚರ್ಚೆ ಮಾಡೋಣ ಅಂತೇಳಿ ಇವತ್ತು ತಮ್ಮನ್ನು ಕರೆಯುವಂತ ಒಂದು ಪ್ರಯತ್ನ ಆಗಿದೆ. ವಿಶೇಷವಾಗಿ ನಿನ್ನೆ ನಡೆದಂತ ಒಂದು ಕಾರ್ಯಕ್ರಮ ರಾಜ್ಯದ ಯುವ ಜನತೆಯ ಕಣ್ಣಿಗೆ ಮಣ್ಣೆರಚುವಂತ ಒಂದು ಮತ್ತೊಂದು ತಂತ್ರ ಈ ಒಂದು ಯುವ ನಿಧಿ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ನಿರುದ್ಯೋಗಿ ಯುವಕರಿಗೆ ಭತ್ಯೆಯನ್ನ ನೀಡುವುದಾಗಿ ಭರವಸೆಯನ್ನ ಕೊಟ್ಟಿದ್ರು. ಗ್ಯಾರಂಟಿ ಅಲೆಯ ಮೇಲೆ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗಳನ್ನ ಜಾರಿಗೊಳಿಸಬೇಕಾದಾಗ ಅನೇಕ ಮಾನದಂಡಗಳನ್ನ ಹಾಕಿ ಘೋಷಣೆ ಮಾಡಿದೀವಿ, ಅನಿವಾರ್ಯವಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು. ಆ ಸಂದರ್ಭದಲ್ಲಿ ಆ ಒಂದು ಸೆಕ್ಟರ್ಗೆ ಈ ಯೋಜನೆ ಮುಟ್ಟುತ್ತೆ ಅಂತೇಳಿ, ನಿರುದ್ಯೋಗಿ ಸೆಕ್ಟರ್ಗಳಿಗೆ ಮುಟ್ಟುತ್ತೆ ಅಂತೇಳಿ ನಮ್ಮೆಲ್ಲರ ಅಪೇಕ್ಷೆ ಏನಿತ್ತು, ನಿರೀಕ್ಷೆ ಏನಿತ್ತು, ಅದು ಸುಳ್ಳಾಗಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ದೊಡ್ಡ ಸಂಖ್ಯೆ ನಿರುದ್ಯೋಗಿಗಳು ಇದ್ದಾರೆ. ಈ ಸಂದರ್ಭದಲ್ಲಿ 2023 ಏಪ್ರಿಲ್ ನಂತರ ಪಾಸ್ ಆಗಿರ್ಬೇಕು, ಡಿಗ್ರಿ ಆಗಿರ್ಬೇಕು, ಪದವೀಧರರಾಗಿರ್ಬೇಕು. ಅದಾಗಿ 6 ತಿಂಗಳ ನಂತರ ಅವರನ್ನ ಆ ಒಂದು ನಿರುದ್ಯೋಗಿ ಭತ್ಯೆಯನ್ನ ಕೊಡುವಂತ ದಿಕ್ಕಿನಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಇವತ್ತು ಕೂಡ 5 ರಿಂದ 6 ಯೂನಿವರ್ಸಿಟಿಗಳು ಏಪ್ರಿಲ್ ನಂತರ 4-5 ತಿಂಗಳ ನಂತರ ಈ ಒಂದು ರಿಸಲ್ಟ್ ಅನ್ನು ಕೂಡ ಡಿಗ್ರಿ ಪದವೀಧರರ ಒಂದು ಫಲಿತಾಂಶವನ್ನು ಪ್ರಕಟಣೆ ಮಾಡಿದ್ದಾರೆ ಅಂತ 4-5 ಯೂನಿವರ್ಸಿಟಿಯ ಮಕ್ಕಳಿಗೆ ಈ ಅವಕಾಶಗಳು ಸಿಗಲ್ಲ. ಮತ್ತೆ ಬೆರಳಿ ಅಂಕೆ ಅಷ್ಟು ನಿನ್ನೆವರೆಗೂ ಕೂಡ ಆನ್ಲೈನ್ ಅಲ್ಲಿ 3-3.5 ಸಾವಿರ ನಮ್ಮ ಶಿವಮೊಗ್ಗ ಕ್ಷೇತ್ರದ ಯುವಕರು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿರೋದು, ರಿಜಿಸ್ಟ್ರೇಷನ್ ಆಗಿರೋದು. ನಾವೇನ್ ಹೇಳಕ್ ಕೊಟ್ಟಿದೀವಿ ಅಂದ್ರೆ ದೊಡ್ಡ ಸಂಖ್ಯೆ ನಿರುದ್ಯೋಗಿಗಳಿಗೆ ಅವರ ಒಂದು ಮತವನ್ನ ಪಡೆದುಕೊಂಡು ಇಡೀ ನಿರುದ್ಯೋಗಿ ಸಮೂಹಕ್ಕೆ ನ್ಯಾಯ ಕೊಡ್ತೀವಿ ಅಂತ ಭಾಷಣ ಮಾಡಿ ಈಗ 2023 ಅದ ನಂತರ 6 ತಿಂಗಳು ಆ ಮಕ್ಕಳಲ್ಲೂ ಕೂಡ ಪಾಪ APL BPL ಆ ಮಕ್ಕಳಲ್ಲೂ ಕೂಡ APL ಅಂತೆ BPL ಅಂತೆ ಈ ರೀತಿ ದೊಡ್ಡ ಒಂದು ರೀತಿಯಲ್ಲಿ ಮತವನ್ನ ಪಡೆದುಕೊಂಡು ಆ ಸೆಕ್ಟರ್ ನಲ್ಲಿ ದ್ರೋಹ ಮಾಡುವಂತ ಒಂದು ಕೆಲಸ, ಮತದಾರರಿಗೆ ಮೋಸ ಮಾಡುವಂತ ಒಂದು ಪ್ರಯತ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಸ್ಪಷ್ಟವಾಗಿ ಜನರಿಗೆ ತಿಳಿತಾ ಇದೆ. ಇನ್ನೇನು 2 ತಿಂಗಳ ಲೋಕಸಭಾ ಚುನಾವಣೆ ಬರುತ್ತೆ, ಅದನ್ನ ಕಣ್ಮುಂದಿಟ್ಕೊಂಡು ಈಗಾಗಲೇ ಲೇಟ್ ಆಗಿದೆ. ನಮ್ಮ ನಿರುದ್ಯೋಗಿ
ಯುವಕರನ್ನ ಮರಳು ಮಾಡುವಂತ ಒಂದು ತರಾತುರಿಯಲ್ಲಿ ಈ ಯೋಜನೆಗಳನ್ನ ಮಾಡ್ತಾ ಇದ್ದಾರೆ. ನಿರುದ್ಯೋಗಿಗಳಿಗೆ ಏನ್ ಘೋಷಣೆ ಮಾಡಿದ್ರು ಆ ಭರವಸೆಗಳಿಗೆ ಕತ್ತರಿ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ರೀತಿ ಅನೇಕ ಕಂಡೀಷನ್ಸ್ ಗಳನ್ನ ಹಾಕಿ ಅದ್ರ ಮುಖಾಂತರ ಸಂಖ್ಯೆ ಕಮ್ಮಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿ ಏನ್ ಹಬ್ಬ ಎಷ್ಟಾಗ್ಬೋದು. ನಿನ್ನೆವರು ಕೂಡ 60-65 ಸಾವಿರ ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿದೆ. ಅಪ್ ಟು 1 ಲ್ಯಾಕ್ ವರೆಗೂ ಹೋಗ್ಬೋದು. ತಿಂಗಳಿಗೆ 2,000 ಅಂದ್ರೆ ನೋಡ್ಬೇಕು. ಚುನಾವಣೆ ಆದ್ಮೇಲೆ ನನಗೇನು ಲೋಕಸಭಾ ಚುನಾವಣೆ ಆದ್ಮೇಲೆ ಇವರು ಈ ಎಲ್ಲಾ ಗ್ಯಾರಂಟಿಗಳನ್ನ ತೆಗೆದುಕೊಂಡು ಹೋಗ್ತಾರೆ ನಮ್ಗೇನ್ ವಿಶ್ವಾಸ ಇಲ್ಲ. ಚುನಾವಣೆ ವರ್ಗೂ ಮಾತ್ರ ಈ 5 ಗ್ಯಾರಂಟಿಗಳ ಮುಖಾಂತರ ಭರವಸೆ ಕೊಡುವಂತ ಪ್ರಯತ್ನ ಮಾಡಿ ಅಲ್ಲಿ ಸಂಖ್ಯೆಗಳ ಮಿತಿಯನ್ನ ಕಮ್ಮಿ ಮಾಡ್ಲಿಕ್ಕೆ ಏನೇನು ಅವಕಾಶಗಳು ಸಿಗುತ್ತೆ ಆ 5 ಗ್ಯಾರಂಟಿಯಲ್ಲಿ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಈ ರೀತಿ ಯುವ ಜನತೆಗೆ, ನಿರುದ್ಯೋಗಿ ಯುವಕರಿಗೆ ನೀವೇನು ಅವತ್ತು ಚುನಾವಣೆ ಭರವಸೆ ಕೊಟ್ಟಿದ್ರಿ, ಭರವಸೆ ತಕ್ಕಂತೆ ನಡಿಬೇಕಿತ್ತೆ ಹೊರತು ಈ ರೀತಿ ಕೇವಲ ಪದವೀಧರರು ಅದು 2023 ಈ ಕಂಡೀಷನ್ಸ್ ಗಳನ್ನ ಹಾಕಿ APL BPL ಕಂಡೀಷನ್ ಹಾಕಿ ಹಬ್ಬ ಏನು ಒಂದು 200 ಕೋಟಿ ಆಗುತ್ತೆ. ಈ 1 ಲಕ್ಷ ಜನರಿಗೆ 2,000 3,000 ಅವರೇಜ್ ಎಲ್ಲ ಸೇರಿ ಒಂದು 3,000 ಪ್ಲಸ್ ನಮ್ಮ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ ಗಳಿಗೆ 1,500 ಅಂತ ಏನು ಹೇಳ್ತಿದ್ದಾರೆ. ಅವರೇಜ್ ಎಲ್ಲ ತಗೊಂಡು 200 ಕೋಟಿ ಆಗುತ್ತೆ. ಗೌರವಾನ್ವಿತ ಪ್ರಧಾನ ಮಂತ್ರಿಗಳ ನೇತೃತ್ವದಲ್ಲಿ ವಿಶ್ವಕರ್ಮ ಯೋಜನೆ ಒಂದೇ ಸಾಕು, ಒಂದೇ 13,000 ಕೋಟಿಯ ಒಂದು ಯೋಜನೆಯನ್ನ ಈ ದೇಶಕ್ಕೆ ಕೊಡುಗೆಯಾಗಿ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಕೊಟ್ಟಿದ್ದಾರೆ. ನಮ್ಮ ಶಿವಮೊಗ್ಗ ಕ್ಷೇತ್ರ 40,000 ಅಪ್ಲಿಕೇಶನ್ ಅಪ್ಲೋಡ್ ಆಗಿದೆ. ಅಪ್ಲಿಕೇಶನ್ ಅನ್ನು ಆಸ್ ಇಟ್ ಈಸ್ ಸರ್ಕಾರ ಅಪೇಕ್ಷೆ ತಕ್ಕಂತೆ ಕರೆಕ್ಟ್ ಆಗಿ ಅಪ್ಲೋಡ್ ಆಗಿದ್ರೆ ಅದು ವಿತೌಟ್ ಎನಿ ಮಿಸ್ಟೇಕ್ಸ್ 40,000ಕ್ಕೂ ಕೂಡ ನ್ಯಾಯ ಸಿಕ್ಕು ಆಶ್ಚರ್ಯ ಪಡ್ಬೇಕಲ್ಲ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಇಡೀ ದೇಶದಲ್ಲಿ ನಾನು ಹೇಳ್ತೇನೆ ಮಾತಾಡ್ಬೇಕಾದಾಗ ಹಸು ಅಂತ ಬಂದಾಗ ಊಟ ಹಾಕಿದ್ರೆ ಹೊಟ್ಟೆ ತುಂಬುತ್ತಾರೆ. ಜೀವನದ ಹಸುವನ್ನ ದೂರ ಮಾಡ್ಲಿಕ್ಕೆ ಒಂದು ಉದ್ಯೋಗ ಸೃಷ್ಟಿ ಮಾಡೋದ್ರ ದಿಕ್ಕಿನಲ್ಲಿ ಗಮನ ಕೊಡ್ಬೇಕಾದ್ದು ಸರ್ಕಾರದ ಕರ್ತವ್ಯ ಅಂತ ಕೂಡ ನಿನ್ನೆ ಮಾತಾಡ್ಬೇಕಾದ ನಾನು ಹೇಳಿದೆ. ನಮ್ಮ ಹೆಣ್ಮಕ್ಳು ಉಚಿತ ಬಸ್ಸಲ್ಲಿ ಓಡಾಡುವಂತ ಕಾರ್ಯಕ್ರಮ 1,41,00,000 ಹೆಣ್ಮಕ್ಳು ಉಚಿತವಾಗಿ ಕಳೆದ 6 ತಿಂಗಳಲ್ಲಿ ಓಡಾಡಿದ್ದಾರೆ. 49,50,00,000 ಆರ್ಥಿಕ ಹೊರೆ 6 ತಿಂಗಳಲ್ಲಿ ಬರೀ ಬಸ್ಸು ಉಚಿತವಾದ ಬಸ್ಸಲ್ಲಿ. ಆ ಅಂಕಿ ಅಂಶ ಇದು ಅದು ದೇವರಿಗೆ ಗೊತ್ತಿರೋದು. ಎಷ್ಟು ಜನ ಓಡಾಡಿದ್ರು, ಯಾವ ರೀತಿ ಅವ್ರು ಸ್ಟ್ಯಾಟಿಸ್ಟಿಕ್ ಇಡ್ತಾ ಇದ್ದಾರೆ, ಯಾವ ರೀತಿ ಜನರ ತೆರಿಗೆ ಹಣವನ್ನ ಈ ಗ್ಯಾರಂಟಿ ಮುಖಾಂತರ ದುರುಪಯೋಗ ಆಗ್ತಾ ಇದೆಯಾ, ಇನ್ನು ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಂತಾ ಇದಾರ ಅಥವಾ ಜನಪ್ರತಿನಿಧಿಯ ಸರ್ಕಾರದ ಮಧ್ಯೆ ಬೇರೆ ವ್ಯಕ್ತಿಗಳು ಕೈವಾಡ ಇದೆಯಾ, ಈ ರೀತಿ ಕೂಲಂಕುಷವಾಗಿ ಸರ್ಕಾರ ಗಮನ ಕೊಡ್ಬೇಕೇ ಹೊರತು ಈ ಕಡೆ ಅಭಿವೃದ್ಧಿ ಕೆಲಸಗಳು ಇಲ್ಲ. ರಾಜ್ಯ ಸಂಪೂರ್ಣವಾಗಿ ನಿಂತು ಹೋಗಿದೆ. ಬರಗಾಲ ಸಂದರ್ಭದಲ್ಲಿ ರೈತರು ನಮ್ಮನ್ನು ಕೇಳೋರಿಲ್ಲಪ್ಪ ಅಂತ ಹೇಳಿ ಪಾಪ ಸುಸ್ತಾಗಿ ಅವರು ಆಕ್ರೋಶನ ಹೊರಹಾಕಿ ಸುಸ್ತಾಗಿ ಈಗ ಅದಕ್ಕೆ ಯಾವ್ದೋ ಒಂದು ಸರ್ಕಾರದಿಂದ ಸಂಬಂಧಿಸಬಹುದಂತ ಒಂದು ರಿಪ್ಲೈ ಇಲ್ಲ ಅಂತ ಹೇಳಿ ಅವ್ರು ಬೇಸತ್ ಮನೆ ಸೇರಿದ್ದಾರೆ. ಇವತ್ತು ಇಂಥ ನಿಷ್ಕ್ರಿಯ ಸರ್ಕಾರ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ನಿರುದ್ಯೋಗಿಗಳಿಗೆ ಅವರ ನಿರೀಕ್ಷೆ ಏನಿತ್ತು ಸರ್ಕಾರ ಹೌದು ನಮಗೇನೋ ಭತ್ತೆ ಕೊಡ್ತೇನೆ ಅಂತೇಳಿ ಅವ್ರು ಕೈ ಬಿಡುವಂತ ದೊಡ್ಡ ಕುತಂತ್ರ ಈ ಒಂದು ಕಾರ್ಯಕ್ರಮದ ಮುಖಾಂತರ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯಮಂತ್ರಿಗಳು ಅವ್ರಿಗೆ ಸಿಕ್ಕಂತ ಅಂಕಿಅಂಶದ ತಪ್ಪು ಕಲ್ಪನೆಯಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ. ನಾನೇ ಫ್ರೀಡಂ ಪಾರ್ಕ್ ಮಾಡಿಸಿದ್ದು ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಾನು ಈ ಸಂದರ್ಭ ಇಷ್ಟು ಮಾತಾಡ್ತೀನಿ. ಅವರು ಕೂಡ ಪಾಪ ಮಾಹಿತಿ ಕೊಡ್ಕೊಂಡು ಆಗಿರ್ಬೋದು ನಾನು ಅನ್ಕೊಂಡಿದ್ದೀನಿ. ಅಕ್ಕಪಕ್ಕದ ಯಾರೋ ತಪ್ಪು ತಿಳುವಳಿಕೆಯಿಂದ ಹೇಳಿದಿರ್ಬೋದು ಅಂತ ಅನ್ಸುತ್ತೆ. ಇದೇ ಶಿವಮೊಗ್ಗ ಸೋಗಾನೆ ಸರ್ಕಾರಿ ಸರ್ವೆ ನಂಬರ್ 120ರಲ್ಲಿ ಅಲ್ಲಿ 49 ಎಕರೆ 36 ಗುಂಟೆ ಜಮೀನನ್ನ ನೂತನವಾದಂತ ಕಾರಾಗೃಹವನ್ನ ಮಾಡ್ಲಿಕ್ಕೆ 10-11ನೇ ಸಾಲಿನ ಬಜೆಟ್ ನಲ್ಲಿ ಲೋಕೋಪಯೋಗ ವಿಶೇಷ ವಿಭಾಗಕ್ಕೆ 34 ಕೋಟಿಗಳನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ
ಮಂಜೂರಾತಿಯನ್ನ ಕೊಟ್ಟಿದ್ದು. ರಾಜ್ಯದಲ್ಲಿ ಅತ್ಯುತ್ತಮವಾದಂತ ಒಂದು ವ್ಯವಸ್ಥೆ ಉಳ್ಳಂತ ಆ ಒಂದು ಕಾರಾಗೃಹ ನಿರ್ಮಾಣ ಆಗಿರೋದು ಕೂಡ ನೀವೆಲ್ಲರೂ ಕೂಡ ನೋಡಿದಿರಿ. ಕೈದಿಗಳನ್ನು ಕೂಡ ಮಾನವೀಯತೆಯಿಂದ ಏನ್ ಮೂಲಭೂತ ಸೌಕರ್ಯ ಸಿಗ್ಬೇಕಾದ ಆಗಿದೆ. ಒಟ್ಟು 49 ಎಕರೆ 36 ಗುಂಟೆ ಸರ್. ಸೋಗಾನೆ ಸರ್ಕಾರಿ ನಮ್ಮ ಸರ್ವೆ ನಂಬರ್ 120ರಲ್ಲಿ ದಾಖಲೆಗಳು ಕೂಡ ಇದೆ. ಅದಾದ್ಮೇಲೆ ಮೊನ್ನೆ ಜನರ ಆಶೀರ್ವಾದದಿಂದ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಆದಾಗ ಬೆಳಗ್ಗೆ ವಿಸಿಟ್ ಮಾಡ್ತಾರೆ. ನಾವೆಲ್ಲರೂ ಇದ್ವಿ, ಸನ್ಮಾನಿಸಿದ ಈಶ್ವರಪ್ಪನವರು, ಚನ್ನಬಸಪ್ಪನವರು, ಸನ್ಮಾನಿಸಿದ ರುದ್ರೇಗೌಡರು, ನಾವೆಲ್ಲರೂ ಕೂಡ ಒಟ್ಟಿಗೆ ಇದ್ವಿ. ನಮ್ಮ ಮೇಘನ ಪಕ್ಷದೆಲ್ಲ ಪ್ರಮುಖರು ನಾವೆಲ್ಲರೂ ಇದ್ವಿ ಅವತ್ತು. ಬೆಳಗ್ಗೆ ಅಲ್ಲಿ ಕೂತಲ್ಲೇ ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ತಗೊಂತಾರೆ. ನೋಡಪ್ಪ, ಇದು ಒಬ್ಬ ಮುಖ್ಯಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೇನೆ, ಈ ಒಂದು ಫ್ರೀಡಂ ಪಾರ್ಕ್ ಇವತ್ತು ಕೂಡ ಜೈಲಿನ ಒಂದು ಹೆಸರಲ್ಲೇ ಇದೆ. ಹೊಸ ಜೈಲು ಶಿಫ್ಟ್ ಮಾಡಾಗಿದೆ, ನಿಮ್ಗೆ ಆಲ್ಟರ್ನೇಟಿವ್ ಜಾಗ ಕೊಟ್ಟಾಗಿದೆ. ಈ ಜಾಗವನ್ನ ನಮ್ಮ ಶಿವಮೊಗ್ಗ ನಮ್ಮ ಜಿಲ್ಲೆಗೆ ನಾಗರಿಕರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಇದನ್ನ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿದ್ರು. ಕೇವಲ 48 ಅವರ್ಸ್ ಆದೇಶ ಆಗಿ ಬಂತು ಆ ಜಾಗ ಫ್ರೀಡಂ ಪಾರ್ಕ್. ಅದೇ ಮಾಹಿತಿ ಕೊರತೆಯಿಂದ ನಿನ್ನ ಗೌರವ ಮುಖ್ಯಮಂತ್ರಿ ಹೇಳಿರ್ಬೋದು, ಆದ್ರೆ ಅದ್ ಮಾಡಿದಂತ ಕೆಲಸ ನಮ್ ಸರ್ಕಾರ ಇದ್ದಾಗ ಅಂತ ಹೇಳಿ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಜನರ ಒಂದು ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ಒಂದು ಹಿಂದೆ 2019ರಲ್ಲಿ ನಮ್ಮ ರುದ್ರೇಗೌಡರ ನೇತೃತ್ವದಲ್ಲಿ ಸುತ್ತೂರು ಶ್ರೀಗಳ ಒಂದು ಕಾರ್ಯಕ್ರಮ ಆಯ್ತು. ಅಲ್ಲಿ ಆದಿ ಜಗದ್ಗುರುಗಳ ಜಯಂತಿ ಅಲ್ಲ ಆಯ್ತು, ಒಂದು ವಾರ ಕಾರ್ಯಕ್ರಮ ನಡೀತು. ಅವತ್ತು ಸಿದ್ದೇಶ್ವರ ಸ್ವಾಮಿಗಳು ಅವತ್ತೇ ಆ ವೇದಿಕೆಯಲ್ಲಿ ಒಂದು ರೆಸಲ್ಯೂಷನ್ ಅನ್ನ ಮಾಡಿದ್ರು. ಅನುಭವ ಮಂಟಪದ ಮೊದಲನೇ ಗುರುಗಳ ಅಂತ ಅಲ್ಲಮ್ಮ ಪ್ರಭುಗಳ ಹೆಸರನ್ನ ಅದಕ್ಕೆ ನಾಮಕರಣ ಮಾಡ್ಬೇಕಂತ ಆ ವೇದಿಕೆಯಲ್ಲಿ ಘೋಷಣೆ ಆಗಿತ್ತು. ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಆ ಒಂದು ವೇದಿಕೆ ಅದು ಅಧಿಕೃತವಾಗಿ ಘೋಷಣೆ ಆಯಿತು. ಅಧಿಕೃತವಾದಂತ ಯಾವುದೇ ಒಂದು ಪುಸ್ತಕದ ಸರ್ಕಾರದಿಂದ ಆಗ್ಲಿ ನಮ್ಮ ಕಾರ್ಪೊರೇಷನ್ ಇಂದ ಆಗ್ಲಿ ಇಡುವಂತ ಪ್ರಕ್ರಿಯೆ ಯಾವುದು ಕೂಡ ಆಗಿದ್ದಿಲ್ಲ. ನಮ್ಮ ನಗರದ ಗೌರವಿತ ಶಾಸಕ ಅಂತ ಪ್ರಖರ ಹಿಂದೂವಾದಿ ನಮ್ಮ ಚನ್ನಬಸಪ್ಪನವರು, ಅವ್ರ ಅಪೇಕ್ಷೆ ಇತ್ತು. ಪಾಪ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಚಂದ್ರಶೇಖರ್ ಆಜಾದ್ ತುಂಬಾ ಒಳ್ಳೆ ಸಲಹೆಯನ್ನು ಕೂಡ ಕೊಟ್ಟಿದ್ರು. ಒಬ್ಬ ಶರಣರ ನಾಡು ಶಿವಮೊಗ್ಗ ಕ್ಷೇತ್ರ, ಪ್ರಜಾಪ್ರಭುತ್ವದ ಒಂದು ಚಿಂತನೆಯನ್ನ ಅವತ್ತೇ 12ನೇ ಶತಮಾನ ಕೊಟ್ಟಂತ ಮಹಾ ಅವತ್ತಿನ ಅಧ್ಯಕ್ಷರಂತ ಅಲ್ಲಮ್ಮ ಪ್ರಭುಗಳ ಹೆಸರನ್ನ ಇಟ್ಟರೆ ಸೂಕ್ತವಾಗಿದೆ. ನಮ್ಮ ಗೌರವಂತ ಶಾಸಕರು ಕೂಡ, ನಮ್ಮ ಶಿವಮೊಗ್ಗದ ಶಾಸಕರು ಕೂಡ ಅದನ್ನ ನಿನ್ನೆ ಗೌರವಂತ ಮುಖ್ಯಮಂತ್ರಿ ನಾವೆಲ್ಲರೂ ಕೂಡ ವೇದಿಕೆಯಲ್ಲಿ ಇದ್ದಾಗ ಚರ್ಚೆಗಳು ಆಯ್ತು. ನಮ್ಮ ಅಧ್ಯಕ್ಷರ ನಮ್ಮ ಶಾಸಕರ ಅಪೇಕ್ಷೆ ತಕ್ಕಂತೆ ಬರುವಂತದಲ್ಲಿ ಇನ್ನೂ ಬೇಕಷ್ಟು ಒಳ್ಳೊಳ್ಳೆ ಸ್ವಾತಂತ್ರ್ಯಕ್ಕೋಸ್ಕರ ಇತಿಹಾಸ ಇರುವಂತ ಗುರುಗಳು ಇರುವಂತ ನಮ್ಮ ಕ್ಷೇತ್ರದಲ್ಲಿದೆ. ಒಂದ್ ಕಡೆಗೆ ಅವರ ಅಪೇಕ್ಷೆ ತಕ್ಕಂತೆ ಚಂದ್ರಶೇಖರ್ ಆಜಾದ್ ಅವರ ಹೆಸರನ್ನ ಇಡ್ಲಿಕ್ಕೆ ಸರ್ಕಾರದ ಒಂದು ಒಪ್ಪಿಗೆನೂ ಕೂಡ ಪಡೆದುಕೊಂಡು ನಾವು ನಮ್ಮ ಚನ್ನಬಸಪ್ಪನವರು ನಮ್ಮ ವಿಧಾನ ಪರಿಷತ್ ಸದಸ್ಯರು ಒಟ್ಟಾಗಿ ಅದಕ್ಕೆ ಪ್ರಯತ್ನ ಮಾಡಿ ಎಲ್ಲಾ ನಿರುದ್ಯೋಗಿಗಳಿಗೂ ಕೂಡ ನಾವು ಬತ್ತಿಯನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಈಗ ಎಜುಕೇಶನ್ ಕ್ವಾಲಿಫಿಕೇಶನ್ ಮೇಲೆ ಆಯ್ತು, ಪದವೀಧರ ಇದು ಹೇಳಿರ್ಬೋದು, ಚುನಾವಣೆ ಟೈಮಲ್ಲಿ ಪದವೀಧರ ಒಂದಂತ ಎಲ್ಲಾ ನಿರುದ್ಯೋಗಿಗಳು ಅಂತ ಹೇಳಿದ್ರು. ಈಗ 2023ರಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗಳು, ಅದರಲ್ಲೂ 6 ತಿಂಗಳು ಆಗಿರ್ಬೇಕು. ನಮ್ಮ ರಾಜ್ಯದಲ್ಲಿ ಅರ್ಧ ನಂಬರ್ ಆಫ್ ಟೋಟಲ್ ಯೂನಿವರ್ಸಿಟೀಸ್ ಏನಿದೆ, 50% ಯೂನಿವರ್ಸಿಟಿ ಮಾತ್ರ ಈ ಒಂದು ಕ್ರೈಟೇರಿಯಾ ಸಿಗುತ್ತೆ. ಉಳಿದಂತ ಯೂನಿವರ್ಸಿಟಿ ಮಕ್ಕಳಿಗೆ ಅವಕಾಶಗಳು ಸಿಗಲ್ಲ. ಅಂದ್ರೆ ಸಿಗುತ್ತೆ, ಅವ್ರು ಇನ್ನೂ ಕೂಡ 4 ತಿಂಗಳು ಕಾಯ್ಬೇಕು, ಮುಂದಿನ ಏಪ್ರಿಲ್ ವರೆಗೂ ಕಾಯ್ಬೇಕಾದ್ರೆ. ಅವ್ರು ಹೇಳಿದ್ದು ಉದ್ಯೋಗ ಇಲ್ಲದಂತ ನಿರುದ್ಯೋಗಿಗಳಿಗೆ ನಾವು ಎಲ್ಲರೂ ಕೂಡ ಭತ್ಯೆಯನ್ನ ಕೊಡ್ತೀವಿ. ಅದು ಬಿಫೋರ್ ಇಂಡಿಪೆಂಡೆನ್ಸ್ ಆಗಿರ್ಬೋದು, ಆಫ್ಟರ್ ಇಂಡಿಪೆಂಡೆನ್ಸ್ ಅಲ್ಲಿಂದ ತಗೊಂಡ್ಬೇಕಿದೆ ಹೊರತು. ಮತ್ತೆ ಇದು 2 ವರ್ಷಕ್ಕೆ ಮಾತ್ರ ಕತ್ರಿ, ಇದು ಜೀವನ ಪೂರ್ತಿ ಅಥವಾ ಕೆಲಸ ಸಿಗೋವರೆಗೂ ಅಂತ ಹೇಳಿದ್ರು. ಈಗ 2 ವರ್ಷಕ್ಕೆ ಕೆಲಸ ಹುಡ್ಕೊಬೇಕು, ಇಲ್ಲಾಂದ್ರೆ ಸ್ಟಾಪ್ ಆಗುತ್ತೆ. ನಿನ್ನೆ ಅದನ್ನು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂದ್ರೆ ಓಟ್ ತಗೊಂಡ್ಬೇಕಾದಾಗ ಇದು ಯಾವ್ದು ಕೂಡ ಹೇಳಿಲ್ಲ. ಈ ಗ್ಯಾರಂಟಿ ಮೇಲೆ ಅಧಿಕಾರಕ್ಕೆ ಬಂದಾದ್ಮೇಲೆ ಈ ರೀತಿ ಕಂಡೀಷನ್ ಹಾಕಿ ನಿರುದ್ಯೋಗಿಗಳಿಗೆ ನಿರಾಸೆ ಮಾಡುವಂತ ಕೆಲಸ ಇದ್ರ ಮುಖಾಂತರ ಮಾಡಿದ್ದಾರೆ. ಇದಕ್ಕೆ ಕಾರಣ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಈ ತುಷ್ಟೀಕರಣ ರಾಜಕಾರಣದಿಂದ ಹೊರಗೆ ಬರಲಿಲ್ಲ ಅಂದ್ರೆ
ನಮ್ಮ ಕಾಂಗ್ರೆಸ್ನ ಹೆಸರು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 400 ಚಿಲ್ಲರೆ ಇದ್ದಂತ ಲೋಕಸಭಾ ಸದಸ್ಯರು ಅಧಿಕೃತವಾದಂತ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಲೋಕಸಭೆ 46 ಸಂಸತ್ ಸದಸ್ಯರು ಸಂಖ್ಯೆ ಇಲ್ಲದಂತ ಸಂದರ್ಭಕ್ಕೆ ಇಳಿದಿದೆ ಅಂದ್ರೆ ಇನ್ನೂ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ ಅಂತ ಹೇಳಿ ಆ ನಾಯಕರುಗಳು ಈಗ ಅನ್ಸಿರ್ಬೋದು. ಆ ಧೈರ್ಯದ ಮೇಲೆ ಏನಾದ್ರು ನಮ್ಮ ರಾಜಕೀಯ ಪಕ್ಷ ಬದುಕಬೇಕು ಅಂದ್ರೆ ಇವತ್ತು ದೇಶದ ಜನ ಒಪ್ಪಂತ ಸಿದ್ಧಾಂತಗಳನ್ನ ಹಿಂದುತ್ವವನ್ನು ಒಪ್ಕೊಬೇಕು ಅಂತ ಹೇಳಿ ಎಲ್ಲೋ ಒಂದ್ ಕಡೆಗೆ ಸ್ವಲ್ಪ ಸಮ್ ಪರ್ಸೆಂಟ್ ಏನೋ ಅನಿಸ್ತಾ ಇರಬಹುದು. ಸಂತೋಷ.